ರೈತರು ಆಧುನಿಕ ಬೇಸಾಯ ಪದ್ಧತಿ ಅಳವಡಿಸಿಕೊಂಡಲ್ಲಿ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಸಾಧ್ಯವಾಗಲಿದೆ ಎಂದು ರೇಷ್ಮೆ ಹುಳು ಉತ್ಪಾದನಾ ಕೇಂದ್ರದ ವಿಜ್ಞಾನಿ ಡಾಕ್ಟರ್ ಎಂ ಮುನಿಸ್ವಾಮಿ ರೆಡ್ಡಿ ತಿಳಿಸಿದರು. ವಿಜಯಪುರದ ದೇವನಹಳ್ಳಿ ಮುಖ್ಯ ರಸ್ತೆಯ ರೇಷ್ಮೆ ಹುಳು ಉತ್ಪಾದನಾ ಕೇಂದ್ರದ ವಿಜ್ಞಾನಿ ಬೀಜೋತ್ಪಾದನಾ ಕೇಂದ್ರದಲ್ಲಿ ಹಮ್ಮಿಕೊಂಡಿದ್ದ ರೈತರ ಸಂವಾದದಲ್ಲಿ ಮಾತನಾಡಿದ ಅವರು, ರೇಷ್ಮೆ ಮಂಡಳಿಯಲ್ಲಿ ಗುಣಮಟ್ಟದ ರೇಷ್ಮೆ ಮೊಟ್ಟೆ ಉತ್ಪಾದಿಸಿ ಕರ್ನಾಟಕವಲ್ಲದೆ ಹೊರ ರಾಜ್ಯಗಳಿಗೂ ಸರಬರಾಜು ಮಾಡಲಾಗುತ್ತಿದೆ ಎಂದರು. ಅಲ್ಲದೆ ಗುಣಮಟ್ಟದ ರೇಷ್ಮೆ ಉತ್ಪಾದನೆ ಪ್ರೋತ್ಸಾಹಿಸಲು ಇಲಾಖೆ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದ್ದು, ರೈತರಿಗೆ ಪ್ರಾತ್ಯಕ್ಷಿಕೆಗಳ ಮೂಲಕ ತರಬೇತಿ ಹಾಗೂ ಆಧುನಿಕ ಪದ್ಧತಿಯಲ್ಲಿ ರೇಷ್ಮೆ ಉತ್ಪಾದನೆ ಬಗ್ಗೆ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ರಾಜ್ಯದ ಇತರೆ ಜಿಲ್ಲೆಗಳಿಗಿಂತ ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಗಳಲ್ಲಿ ರೇಷ್ಮೆ ಬೇಸಾಯಕ್ಕೆ ಉತ್ತಮ ವಾತಾವರಣವಿದ್ದು, ಈ ಭಾಗದ ಬೆಳೆಗಾರರು ಲಾಭದಾಯಕ ಬೇಸಾಯದಲ್ಲಿ ತೊಡಗಬೇಕು ಎಂದರು. ರೇಷ್ಮೆ ಬಿತ್ತನೆ ಬೆಳೆಗಾರರಿಗೆ ಪ್ರತಿ ವರ್ಷ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅವರಿಗೆ ಏನೇ ತೊಂದರೆಗಳಾಗಿರ್ಬೋದು, ಬೆಳೆಗಳ ಹಾನಿಯಾಗಿರ್ಬೋದು ಅಥವಾ ಒಳ್ಳೆಯದಾಗಿರ್ಬೋದು, ನಮ್ಮ ಇಲ್ಲಿ ಈ ಕಾರ್ಯಕ್ರಮ ಮುಖಾಂತರ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಅದರ ಪರಿಹಾರವನ್ನು ಯಾವ ಥರ ಕಂಡುಹಿಡ್ಕೋಬೇಕು, ಏನು ಪ್ರಾಬ್ಲಮ್ ಬರ್ತಾ ಇದೆ, ಹಿಪ್ಪನೇರಳೆ ಸೊಪ್ಪಿಗೆ ಪ್ರಾಬ್ಲಮ್ ಬರ್ತಾ ಇದೆಯಾ, ರೇಷ್ಮೆ ಹುಳು ಬೆಳೆಯೋದರಲ್ಲಿ ಪ್ರಾಬ್ಲಮ್ ಇದೆಯಾ, ಇದನ್ನು ನಾವು ಚರ್ಚೆ ಮುಖಾಂತರ ಮಾತಾಡಿ ಇದನ್ನು ಪರಿಹಾರ ತಗೊಳ್ತೀವಿ. ಇದನ್ನು ಯಾಕೆ ಮಾಡ್ತೀವಿ ಅಂದರೆ, ನಾವು ಅವರು ಅಡಾಪ್ಟೆಡ್ ಸೀಡ್ ರೇರರ್ಸ್ ಬಿತ್ತನೆ ಗೂಡನ್ನು ಬೆಳೆಸ್ತಕ್ಕಂಥ ಅವರು, ಈ ಬಿತ್ತನೆ ಗೂಡನ್ನು ನಾವು ಬಿತ್ತನೆ ಮಟ್ಟೆ ಮಾಡಿ ರೈತರಿಗೆ ಸರಬರಾಜು ಮಾಡ್ತಕ್ಕಂಥದ್ದು, ಕಮರ್ಷಿಯಲ್ ಆಗಿ ಲಾರ್ಜ್ ಸ್ಕೇಲಲ್ಲಿ ಸರಬರಾಜು ಮಾಡ್ತಕ್ಕಂಥ ಒಂದು ಪದ್ಧತಿಯನ್ನು ನಮ್ಮ ಕೇಂದ್ರ ರೇಷ್ಮೆ ಮಂಡಳಿಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದರಲ್ಲಿ ವಿಜಯಪುರ 30 ಲಕ್ಷ ನಮಗೆ ವರ್ಷಕ್ಕೆ ಟಾರ್ಗೆಟ್ ಕೊಡ್ತಾರೆ. ಸೊ ಇದನ್ನು ನಾವು ಬಿತ್ತನೆಗೂಡನ್ನು ತಗೊಂಡು ಇಲ್ಲಿ ನಾವು ಪ್ರೋಸೆಸ್ ಮಾಡಿ ಬಿತ್ತನೆ ಮಟ್ಟೆಯನ್ನು ತಯಾರು ಮಾಡಿ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಇಟ್ಟು 6 ತಿಂಗಳು ಮತ್ತು 10 ತಿಂಗಳು 4 ತಿಂಗಳಲ್ಲಿ ಶೆಡ್ಯೂಲಲ್ಲಿ ಇಟ್ಬಿಟ್ಟು ಅದನ್ನು ನಮ್ಮ ರೇಷ್ಮೆ ಬೆಳೆಗಾರರಿಗೆ, ರೈತರಿಗೆ ಕಮರ್ಷಿಯಲ್ ಆಗಿ ಮಾಡ್ತಕ್ಕಂಥವ್ರಿಗೆ. ರೈತಪರ ಹೋರಾಟಗಾರ ಮಳ್ಳೂರು ಶಿವಣ್ಣ ಮಾತನಾಡಿದರು. ರೈತರ ಸಂವಾದದಲ್ಲಿ ಸಾಧಕ ರೈತರನ್ನು ಸನ್ಮಾನಿಸಲಾಯಿತು. ರೇಷ್ಮೆ ಮಂಡಳಿ ಅಧಿಕಾರಿಗಳಾದ ಅಶ್ವತ್ಥ ರೆಡ್ಡಿ, ನರೇಂದ್ರ ಕುಮಾರ್, ಪಿಎಂಎಂ ರೆಡ್ಡಿ ರೈತರು ಹಾಜರಿದ್ದರು. ಸತೀಶ್, ಸಿಟಿವಿ ನ್ಯೂಸ್, ವಿಜಯಪುರ.